ನಾನು 10 ವರ್ಷ ನಾನು ಇವ್ಯಾಲ್ಯೂಯೇಷನ್ ಮಾಡಿದ್ದೀನಿ. ಸೊ 2 ಮಾರ್ಕಿಗೆ ಈ ಟೇಬಲ್ ಕೊಟ್ಟಿರ್ತಾರೆ ಅಂಡ್ ಈ 2 ಮಾರ್ಕಿಗೆ ಗ್ರಾಫ್ ಅನ್ನು ಕೊಟ್ಟಿರ್ತಾರೆ. ಇಂಟರ್ಸೆಕ್ಟ್ ಮಾಡಿ x ವ್ಯಾಲ್ಯೂ y ವ್ಯಾಲ್ಯೂ ಬರುತ್ತೆ ಅಂತ ಇಲ್ಲಿ 2 ಮಾರ್ಕ್ ಅಂಡ್ ಇದು ಟೇಬಲ್ ಇರುತ್ತಲ್ಲ ಇದು 2 ಮಾರ್ಕ್ ಟೋಟಲ್ 4 ಮಾರ್ಕ್. ಈಕ್ವಲ್ ಹೈಟ್ಸ್ ಅಂತ ಹೇಳಿದ್ದಾರೆ. ಈಕ್ವಲ್ ಹೈಟ್ಸ್ ಅಂತಂದ್ರೆ ಇದು 10 ಮೀಟರ್ ಇದೆ, ಇದು 10 ಮೀಟರ್, 20 ಮೀಟರ್ ಇದೆ, 20 ಮೀಟರ್, 30 ಮೀಟರ್ ಇದೆ, 30 ಮೀಟರ್. ಹೀಗೆ ಈಕ್ವಲ್ ಹೈಟ್ಸ್ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ h ಅಂತ ತಗೊಂಡ್ರೆ ಇಲ್ಲಿ ಕೂಡ h ಮೀಟರ್ ಅಂತಾನೆ ಆಗುತ್ತೆ. ಇಲ್ಲಿ r ವ್ಯಾಲ್ಯೂ ಇದೆ. ಆ r ವ್ಯಾಲ್ಯೂ ನಾವು ಇಂಡೈರೆಕ್ಟ್ ಆಗಿ r ವ್ಯಾಲ್ಯೂ ಅನ್ನು ಬೈ ಮಾಡ್ತಾರೆ. ನೀವು ಈ ಸರ್ಫೇಸಿಗೆ ವಾಲ್ಯೂಮ್ಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಾಬ್ಲಮ್ ಅನ್ನು ಕೊಡಿ ಅದನ್ನ ಕಾಣಬಹುದು. S2 ನಲ್ಲಿ S1 ಅನ್ನು ನಾವು ಸಬ್ಟ್ರಾಕ್ಷನ್ ಮಾಡಿದ್ರೆ ಸೆಕೆಂಡ್ ಟರ್ಮ್ ಎರಡನೇ ಟರ್ಮ್. ಸೊ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ 3 ಮಾರ್ಕ್ಸ್ ಇನ್ ಕ್ವಶನ್ ನೋಡಿದ್ವಿ. ಇದರಲ್ಲಿ ಈಗ 4 ಮಾರ್ಕಿಂಗ್ ಕ್ವಶನ್ ನೋಡೋಣ. 4 ಮತ್ತೆ 5 ಮಾರ್ಕಿಂಗ್ ಕ್ವಶನ್ಸ್ ಅನ್ನ ಗ್ರಾಫಿಕಲ್ ಮೆಥಡ್ ಅಲ್ಲಿ 4 ಮಾರ್ಕಿಗೆ ಬರ್ತಕ್ಕಂಥ ಸಿಂಪಲ್ ಕ್ವಶನ್ಸ್ ಕೊಟ್ಟಿರ್ತಾರೆ. ಇದರಲ್ಲಿ ಫಸ್ಟ್ ಒನ್ x ಪ್ಲಸ್ 2y ಇಸ್ ಈಕ್ವಲ್ ಟು 8 ಅಂತ ಫಸ್ಟ್ ಇಕ್ವೇಶನ್ ಕೊಟ್ಟಿದ್ದಾರೆ ಅಂಡ್ x ಪ್ಲಸ್ y ಇಸ್ ಈಕ್ವಲ್ ಟು 5 ಅಂತಂದೇಳಿ ಸೆಕೆಂಡ್ ಇಕ್ವೇಶನ್ ಅನ್ನ ಕೊಟ್ಟಿದ್ದಾರೆ. ಎರಡು ಇಕ್ವೇಶನ್ಸ್ ಅನ್ನ ತಗೊಂಡು ಗ್ರಾಫಿಕಲ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ತಾ ಹೋಗಿ. ಇನ್ ಕೇಸ್ ನಾವು x ಹತ್ರ 0 ಹಾಕಿದಾಗ ಇಲ್ಲಿ ಒಂದು ಟೇಬಲ್ ಅನ್ನ ರೆಡಿ ಮಾಡ್ಕೋಬೇಕು. ಟೇಬಲ್ ನ ರೆಡಿ ಮಾಡ್ಕೊಂಡ್ಬಿಟ್ಟು x ಹತ್ರ 0 ಹಾಕಿದಾಗ y ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬೇಕು. ಅದೇ ತರ y ವ್ಯಾಲ್ಯೂಗೆ 0 ಹಾಕ್ಬಿಟ್ಟು y ಹತ್ರ 0 ಹಾಕಿ x ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬೇಕು. ಕೆಲವೊಂದು ಸ್ಕೂಲಲ್ಲಿ 3-4 ಸೊಲ್ಯೂಷನ್ಸ್ ಅನ್ನ ಫೈಂಡ್ ಔಟ್ ಮಾಡಿಸ್ಕೊಟ್ಟಿರ್ತಾರೆ, ಮಾಡಿ ಹೇಳಿರ್ತಾರೆ. 3 ಸೊಲ್ಯೂಷನ್ಸ್ ಹೇಳಿರ್ತಾರೆ, 4 ಸೊಲ್ಯೂಷನ್ಸ್ ಹೇಳಿರ್ತಾರೆ, 5 ಸೊಲ್ಯೂಷನ್ಸ್ ಹೇಳಿರ್ತಾರೆ. ಸೊ ಎಷ್ಟು ಬೇಕಾದ್ರೂ ನಾವು ಫೈಂಡ್ ಔಟ್ ಮಾಡಬಹುದು, ಆದ್ರೆ ಅದು ಒಂದೇ ಒಂದು ಸ್ಟ್ರೇಟ್ ಲೈನ್ ಅಲ್ಲಿ ಬರುತ್ತೆ. ಸೊ 2 ಮಾರ್ಕಿಗೆ ಈ ಟೇಬಲ್ ಏನ್ ಹಾಕ್ತಿರಲ್ಲ ಇದು 2 ಮಾರ್ಕಿಗೆ ಇರುತ್ತೆ. ಇವೆರಡು ಟೇಬಲ್ಸ್ ಅಂಡ್ ಗ್ರಾಫ್ ಇರುತ್ತಲ್ಲ ಈ ಗ್ರಾಫ್ ಇದು 4 ಮಾರ್ಕಿ, ಇದು 2 ಮಾರ್ಕಿಗೆ ಇರುತ್ತೆ. ಟೋಟಲ್ 2 + 2 4 ಮಾರ್ಕ್. ನಾನು 10 ವರ್ಷ ನಾನು ಇವ್ಯಾಲ್ಯೂಯೇಷನ್ ಮಾಡಿದ್ದೀನಿ. ಸೊ 2 ಮಾರ್ಕಿಗೆ ಈ ಟೇಬಲ್ ಕೊಟ್ಟಿರ್ತಾರೆ ಅಂಡ್ ಈ 2 ಮಾರ್ಕಿಗೆ ಗ್ರಾಫ್ ಅನ್ನ ಕೊಟ್ಟಿರ್ತಾರೆ. ಇಂಟರ್ಸೆಕ್ಟ್ ಮಾಡಿ x ವ್ಯಾಲ್ಯೂ y ವ್ಯಾಲ್ಯೂ ಬರದೆ ಅಂತಂದ್ರೆ ಇಲ್ಲಿ 2 ಮಾರ್ಕ್ ಅಂಡ್ ಇದು ಟೇಬಲ್ ಇರುತ್ತಲ್ಲ ಇದು 2 ಮಾರ್ಕ್. ಟೋಟಲ್ 4 ಮಾರ್ಕಿಗೆ ಇರುತ್ತೆ. ಹಾಗಾಗಿ ಟೇಬಲ್ಸ್ ಅನ್ನ ನೀವು 3 ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿದ್ರು ಅಷ್ಟೇ, 4 ಸೊಲ್ಯೂಷನ್ಸ್ ಅನ್ನ ಫೈಂಡ್ ಔಟ್ ಮಾಡಿದ್ರು ಅಷ್ಟೇ, 5 ಸೊಲ್ಯೂಷನ್ಸ್ ಅನ್ನ ಫೈಂಡ್ ಔಟ್ ಮಾಡಿದ್ರು ಅಷ್ಟೇ 2 ಮಾರ್ಕೇ ಸಿಗೋದು. ನಮಗೆ ಒಂದು ಸ್ಟ್ರೇಟ್ ಲೈನ್ ಅನ್ನ ಡ್ರಾ ಮಾಡೋದಕ್ಕೆ, ಒಂದು ಸ್ಟ್ರೇಟ್ ಲೈನ್ ಅನ್ನ ಹಿಂಗ್ ಡ್ರಾ ಮಾಡೋದಕ್ಕೆ 2 ಪಾಯಿಂಟ್ ಸಿಕ್ಕರೆ ಸಾಕು. ಎರಡೇ ಪಾಯಿಂಟ್ಸ್ ಗಳಿಂದ ಒಂದು ಸ್ಟ್ರೇಟ್ ಲೈನ್ ಅನ್ನ ಡ್ರಾ ಮಾಡ್ತೀವಿ. ನಮಗೆ ಒಂದು ಸ್ಟ್ರೇಟ್ ಲೈನ್ ಅನ್ನ ಡ್ರಾ ಮಾಡಬೇಕಾಗಿರುತ್ತೆ. ಹಾಗಾಗಿ ಒಂದು ಸ್ಟ್ರೇಟ್ ಲೈನ್ ಅನ್ನ ಡ್ರಾ ಮಾಡೋದಕ್ಕೆ 2 ಪಾಯಿಂಟ್ ಸಿಕ್ಕರೆ ಸಾಕು. ಅದಕ್ಕೆ 2 ಪಾಯಿಂಟ್ಸ್ ಗಳನ್ನ ಒಂದು 0,4 ಅಂತಂದೇಳಿ ನಾನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀನಿ ಅಂಡ್ 8,0 ಅಂತಂದೇಳಿ ಸೆಕೆಂಡ್ ಇಕ್ವೇಶನ್ ಗೆ ಇನ್ನೊಂದು ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡಿದ್ದೀನಿ. ಎರಡೇ ಸೊಲ್ಯೂಷನ್ ಸಿಕ್ಕರೆ ಸಾಕು. 2 ಪಾಯಿಂಟ್ ಗಳನ್ನ ಇಟ್ಕೊಂಡು ಒಂದು ಸ್ಟ್ರೇಟ್ ಲೈನ್ ಅನ್ನ ಡ್ರಾ ಮಾಡಬಹುದು. ಹಾಗಾಗಿ ಈ ಒಂದು ಫಸ್ಟ್ ಇಕ್ವೇಶನ್ ಗೆ ಫಸ್ಟ್ 0 ಹಾಕಿದಾಗ ಅಂದ್ರೆ x ಹತ್ರ 0 ಹಾಕಿದಾಗ y ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡ್ರಿ. ಇಲ್ಲಿ 0 ಹಾಕಿದಾಗ 0 + 2y ಇಸ್ ಈಕ್ವಲ್ ಟು 8 ಅಂತ ಬರ್ತತಿ. ಅಂದ್ರೆ 2y ಇಸ್ ಈಕ್ವಲ್ ಟು 8 ಅಂತ ಬರುತ್ತೆ. ದೇರ್ಫೋರ್ 2 1 2 4 ಸೊ x ಹತ್ರ 0 ಹಾಕಿದಾಗ y ವ್ಯಾಲ್ಯೂ ಎಷ್ಟು ಬಂತು 4 ಬಂತು. ಅಂದ್ರೆ ಫಸ್ಟ್ ಸೊಲ್ಯೂಷನ್ 0,4 ಅಂತ ಬಂತು. ಅದೇ ತರ ಇವಾಗ y ಹತ್ರ 0 ಹಾಕಿದೆ ಅಂತಂದ್ರೆ 2 × 0 0 ಆಗುತ್ತೆ. x ಇಸ್ ಈಕ್ವಲ್ ಟು ಏನು ಬರುತ್ತೆ 8 ಬರುತ್ತೆ. ಅಂದ್ರೆ ಈ y ಹತ್ರ 0 ಹಾಕಿದಾಗ ನಮಗೆ x ವ್ಯಾಲ್ಯೂ 8 ಬಂತು. ಈ ತರ 0,4 ಮತ್ತೆ 8,0 ಅಂತಂದೇಳಿ 2 ಪಾಯಿಂಟ್ ಗಳನ್ನ ತಗೊಂಡು ಸ್ಟ್ರೇಟ್ ಲೈನ್ ಅನ್ನ ಡ್ರಾ ಮಾಡಿದ್ರೆ ಒಂದು ಸ್ಟ್ರೇಟ್ ಲೈನ್ ಬಂದು ಹೋಗ್ಬಿಡ್ತತಿ. ನೋಡ್ರಿ ಇಲ್ಲಿ 0,4 ಅನ್ನೋದು ಎಲ್ಲಿ ಬರುತ್ತೆ, ಇದು x ಆಕ್ಸಿಸ್, ಇದು y ಆಕ್ಸಿಸ್. 0,4 ಅನ್ನೋದು ಇಲ್ಲಿ ಬರುತ್ತೆ. 0,4 ಅನ್ನೋ ಪಾಯಿಂಟ್ ಇಲ್ಲಿ ಬರುತ್ತೆ. ಅಂಡ್ ಇನ್ನೊಂದು ಪಾಯಿಂಟ್ 8,0 ಅಂತ ಐತೆ. x ಕೋಆರ್ಡಿನೇಟ್ 8 ಆಗಿದೆ, y ಕೋಆರ್ಡಿನೇಟ್ 0 ಆಗಿದೆ. ಸೊ 8,0 ಅನ್ನೋದು ಇಲ್ಲಿ x ಆಕ್ಸಿಸ್ ನಲ್ಲಿ 8 ಅನ್ನೋದು ಇಲ್ಲಿ ಬರುತ್ತೆ. ಸೊ ಇವೆರಡನ್ನು ಜಾಯಿಂಟ್ ಮಾಡಿಬಿಟ್ರೆ ಮುಗ್ದೋಯ್ತು, ಒಂದು ಸ್ಟ್ರೇಟ್ ಲೈನ್ ಅನ್ನು ಬಂದೋಗ್ಬಿಡುತ್ತೆ. ಇಲ್ಲಿ ನಾನು ಸ್ವಲ್ಪ ರಫ್ ಆಗಿ ಹಾಕ್ತೀನಿ, ನೀವು ಸ್ಟ್ರೇಟ್ ಲೈನ್ ನಲ್ಲಿ ಒಂದು ಸ್ಕೇಲ್ ಅನ್ನ ತಗೊಂಡು ಕರೆಕ್ಟ್ ಆಗಿ ಹಾಕ್ಬೇಕಾಗುತ್ತೆ. ಒಂದು ಸ್ಟ್ರೇಟ್ ಲೈನ್ ಅನ್ನ ಡ್ರಾ ಮಾಡಿದ್ರೆ ಮುಗಿದೋಯ್ತು ಫಸ್ಟ್. ಅದೇ ತರ ಇಲ್ಲಿ ಇನ್ನೊಂದು ಸೆಕೆಂಡ್ ಇಕ್ವೇಶನ್ ಐತೆ. ಫಸ್ಟ್ x ಹತ್ರ 0 ಹಾಕಿದ್ರೆ x ಹತ್ರ 0 ಹಾಕಿ y ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಿ 0,5 ಅನ್ನೋ ಒಂದು ಸೊಲ್ಯೂಷನ್ ಬರುತ್ತೆ ಫಸ್ಟ್ ಇದಕ್ಕೆ. ಅದೇ ತರ y ಹತ್ರ 0 ಹಾಕಿದೆ ಅಂತಂದ್ರೆ x ವ್ಯಾಲ್ಯೂ ಎಷ್ಟು ಬರುತ್ತೆ 5 ಬರುತ್ತೆ. ಸೊ 5,0 ಅನ್ನೋದು ಸೆಕೆಂಡ್ ಇಕ್ವೇಶನ್. ಇಲ್ಲೂ ಕೂಡ ಅಷ್ಟೇ, x ಹತ್ರ 0 ಹಾಕಿದ್ರೆ y ವ್ಯಾಲ್ಯೂ 5 ಬರ್ತತಿ ಹಿಂಗೆ. ಅಂಡ್ y ಹತ್ರ 0 ಹಾಕಿದೆ ಅಂತಂದ್ರೆ x ವ್ಯಾಲ್ಯೂ 5 ಬರ್ತತಿ. ಸೊ 0,5 5,0. ಫಸ್ಟ್ ಇಲ್ಲಿ ಇದನ್ನ ಡ್ರಾ ಮಾಡಿದ ತಕ್ಷಣನೇ ನೆಕ್ಸ್ಟ್ ಒಂದು ಇಕ್ವೇಶನ್ಗೆ ಹೋಗೋಣ. 0,5 ಅನ್ನೋದು ಇಲ್ಲಿ ಬರುತ್ತೆ. 0,5 ಅನ್ನೋದು ಇದು ಈ ಪಾಯಿಂಟ್ ಇಲ್ಲಿ ಬರ್ತದೆ ಇಲ್ಲಿ. ಅಂಡ್ 5,0 ಅನ್ನೋದು ಐತಲ್ಲ 5,0 ಇಲ್ಲಿ ಬರುತ್ತೆ. 5,0 ಇವೆರಡನ್ನು ಒಂದು ಸ್ಕೇಲ್ ತಗೊಂಡು ಸ್ಟ್ರೇಟ್ ಆಗಿ ಹಿಂಗೆ ಲೈನ್ ಅನ್ನ ಡ್ರಾ ಮಾಡಿದೆ ಅಂತಂದ್ರೆ ಇಲ್ಲಿಂದ ನಮಗೆ
ಎಕ್ಸ್ ಅನ್ನ ಟಚ್ ಮಾಡ್ತಕ್ಕಂಥದ್ದು 2, ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 2, ಅಂಡ್ ಇಲ್ಲಿಂದ ವೈ ನ ಟಚ್ ಮಾಡ್ತಕ್ಕಂಥದ್ದು 3. ಸೊ ವೈ ಇಸ್ ಈಕ್ವಲ್ ಟು 3 ಅಂತ ಬರೆದ್ರೆ ಸಿಂಪಲ್ ಆಗಿ ಮುಗಿದೋಗುತ್ತೆ. ಅದಕ್ಕೆ ನಾವು ಸ್ಟ್ರೇಟ್ ಲೈನ್ ಅನ್ನ ಡ್ರಾ ಮಾಡೋದಕ್ಕೆ ಇಷ್ಟೇ ಪಾಯಿಂಟ್ಸ್ ಗಳನ್ನ ತಗೋಬೇಕು ಅಂತ ಏನಿಲ್ಲ. ಎರಡೇ ಎರಡು ಸೊಲ್ಯೂಷನ್ಸ್ ಅನ್ನ ತಗೊಂಡು ಎರಡೇ ಪಾಯಿಂಟ್ ಇಂದ ನಾವು ಒಂದು ಸ್ಟ್ರೇಟ್ ಲೈನ್ ಅನ್ನ ಹಾಕ್ಬಹುದು. ಹಾಗಾಗಿ ಈ ಗ್ರಾಫಿಕಲ್ ಮೆಥಡ್ ಈ ತರ ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಬರುತ್ತೆ ಅಂಡ್ ವೈ ಇಸ್ ಈಕ್ವಲ್ ಟು 2 ಅಂತ ಬರುತ್ತೆ. ನಾನು ನಿಮ್ಗೆ ಕ್ಲಿಯರ್ ಆಗಿ ಇಲ್ಲಿ ಒಂದು ನೀಟಾಗಿ ಡ್ರಾ ಮಾಡಿರ್ತಕ್ಕಂಥ ಒಂದು ಗ್ರಾಫ್ ಅನ್ನ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಇದೆಯಲ್ಲ, ಇಲ್ಲಿ ನೋಡಿ. ಸೊ ಎಕ್ಸ್ ವೈ ಮತ್ತೆ 5,0 0,5 ಇಲ್ಲಿ ಐತಲ್ಲ, ಇದು ಈ ಅನ್ನೋ ಒಂದು ಟಚ್, ಈ ಪಾಯಿಂಟ್ ಟಚ್ ಆಗಿ ಹೋಗಿತ್ತಲ್ಲ ಇದು. ನೆಕ್ಸ್ಟ್ ಎ ಬಿ ಅನ್ನೋ ಇನ್ನೊಂದು ಸ್ಟ್ರೇಟ್ ಲೈನ್ ಐತಲ್ಲ, ಇದು ಸ್ಟಾರ್ಟಿಂಗ್ ಹೇಳಿದ್ನಲ್ಲ 8,0 ಅಂಡ್ 0,4 ಅಂತ ಇತ್ತಲ್ಲ, ಇದು ಎ ಬಿ ಅನ್ನೋ ಸ್ಟ್ರೇಟ್ ಲೈನ್ ಫಸ್ಟ್ ಈಕ್ವೇಶನ್ ಗೆ ಸಂಬಂಧಪಟ್ಟಂತೆ. ಅಂಡ್ ಡಿ ಸಿ ಅನ್ನೋದು ಸೆಕೆಂಡ್ ಈಕ್ವೇಶನ್ ಗೆ ಸಂಬಂಧಪಟ್ಟಂತೆ. ಇವೆರಡು ಇಲ್ಲಿ ಈ ಹತ್ರ ಇಂಟರ್ಸೆಕ್ಟ್ ಆಗ್ತವೆ. ಇಲ್ಲಿಂದ ಒಂದು ಸ್ಟ್ರೇಟ್ ಲೈನ್ ಡ್ರಾ ಮಾಡಿದೆ ಅಂತಂದ್ರೆ ಇದು 2 ಹತ್ರ ಬರುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 2, ಅಂಡ್ ಇದು ವೈ ಹತ್ರ ಟಚ್ ಆಗಿರೋದ್ರಿಂದ ವೈ ಇಸ್ ಈಕ್ವಲ್ ಟು 3 ಅಂತ ಬರೀತೀವಿ. ಗ್ರಾಫಿಕಲ್ ಸೊಲ್ಯೂಷನ್ ಸಿಂಪಲ್ ಆಗಿರುತ್ತೆ. ಅಟ್ ಎನಿ ಕಾಸ್ಟ್ ಇದರಲ್ಲಿ ಒಂದೇ ಒಂದು ಮಾರ್ಕ್ ಕೂಡ ಕಟ್ ಆಗಬಾರದು. ಸೊ 4 ಮಾರ್ಕ್ ಕಂಪಲ್ಸರಿ ಬರಬೇಕು. ಈ ತರ ನಾನು ಮಾಡೆಲ್ ಪೇಪರ್ ಅಲ್ಲಿ ಬಂದಿರತಕ್ಕಂಥ ಕ್ವಶನ್ ಅನ್ನ ತೋರಿಸಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. 35th ಕ್ವಶನ್. 35th ಕ್ವಶನ್ ಈ ತರ ಇದೆ. Two poles of equal heights are standing vertically on the level of the ground as shown in the figure. Wires are tied from the poles to a peg on the ground. The angles of elevation of the poles are found to be 30 degree and 60 degree. If the distance between the feet of the pole is 100 meter, then find the height of the poles and the height of the wires, length of the wires ಅಂತ ಕೇಳಿದ್ದಾರೆ. ಲೆಂತ್ ಆಫ್ ದ ವೈರ್. ಈ ಲೆಂತ್ ಆಫ್ ದ ವೈರ್ ನ ಅಂದ್ರೆ ಇಲ್ಲೊಂದು ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊತೀನಿ ನಾನು. ಈ ಫಿಗರ್ ನ ಕೊಟ್ಬಿಟ್ಟಿದ್ದಾರೆ ಅವರೇ. ಈ ಒಂದು ಕ್ವಶನ್ ಗೆ ಫಿಗರ್ ನ ಕೊಡ್ಲೇಬೇಕು, ಕೊಡ್ತಾರೆ. ಈ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗೊನೋಮೆಟ್ರಿ ನಲ್ಲಿ ಬರ್ತಕ್ಕಂತ ಈ ಒಂದು ಫಿಗರ್ ನಲ್ಲಿ ಇರ್ತಕ್ಕಂತ ಅದನ್ನ ನೋಡ್ಬೇಕು. ಇಲ್ಲಿ ಕ್ಲಿಯರ್ ಆಗಿ ನಮಗೆ 2 ಟ್ರಯಾಂಗಲ್ಸ್ ಕಾಣಿಸ್ತವೆ. 2 ಟ್ರಯಾಂಗಲ್ಸ್ ಅನ್ನ ನಾವು ಮಾರ್ಕ್ ಮಾಡ್ಕೋಬೇಕು. ಎಲ್ಲಿ ಟ್ರಯಾಂಗಲ್ಸ್ ಅಂತಂದ್ರೆ ಎ ಬಿ ಟಿ ಅನ್ನೋ ಈ ಒಂದು ಟ್ರಯಾಂಗಲ್, ಇನ್ನೊಂದು ಸಿ ಟಿ ಡಿ ಅನ್ನೋ ಈ ಒಂದು ಟ್ರಯಾಂಗಲ್. 2 ಟ್ರಯಾಂಗಲ್ಸ್ ಗೆ ಅವ್ರು ಆಂಗಲ್ ಆಫ್ ಎಲಿವೇಶನ್ ಕೊಟ್ಟಿದ್ದಾರೆ. ಆಂಗಲ್ ಆಫ್ ಎಲಿವೇಶನ್ ಇಸ್ 60 ಡಿಗ್ರಿ ಅಂಡ್ 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬರ್ಕೋಬೇಕು. ಮಾರ್ಕ್ ಟಿ ಆನ್ ಬಿ ಡಿ. ಇಲ್ಲಿ ಟಿ ಅಂತ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಅಂಡ್ ಲೆಟ್ ಬಿ ಟಿ ಇಸ್ ಈಕ್ವಲ್ ಟು ಎಕ್ಸ್. ಬಿ ಮತ್ತೆ ಟಿ ಅನ್ನೋದನ್ನ ಎಕ್ಸ್ ಅಂತ ಇಲ್ಲಿ ಕನ್ಸಿಡರ್ ಮಾಡಿದ್ರೆ ಇದೇನಾಗುತ್ತೆ ಅಂತಂದ್ರೆ 100 ಮೈನಸ್ ಎಕ್ಸ್ ಅಂತ ಆಗುತ್ತೆ. ಯಾಕೆ ಅಂತಂದ್ರೆ ಡಿಸ್ಟೆನ್ಸ್ ಅನ್ನ ಅವರೇ ಕೊಟ್ಬಿಟ್ಟಿದ್ದಾರೆ. ಬಿ ಡಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ 100 ಮೀಟರ್ ಅಂತೆ. ಅದರಲ್ಲಿ ನಾವು ಇದನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಇದನ್ನ ಸಬ್ಟ್ರಾಕ್ಷನ್ ಮಾಡ್ತೀವಿ. 100 ನಲ್ಲಿ ಎಕ್ಸ್ ಸಬ್ಟ್ರಾಕ್ಷನ್ ಮಾಡಿದ್ರೆ ಇಷ್ಟು ಬರುತ್ತೆ. 100 ಮೈನಸ್ ಎಕ್ಸ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ಇದು ಎಕ್ಸ್ ವ್ಯಾಲ್ಯೂ 20 ಅಂತ ಅನ್ಕೊಳ್ಳೋಣ. 20 100 ನಲ್ಲಿ 20 ಸಬ್ಟ್ರಾಕ್ಷನ್ ಮಾಡಿದ್ರೆ ಈ ಕಡೆ ಬರುತ್ತೆ, ಟಿ ಡಿ ಅನ್ನೋದು ಬರುತ್ತೆ. ಸೊ 100 ನಲ್ಲಿ ಎಕ್ಸ್ ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ 100 ಮೈನಸ್ ಎಕ್ಸ್ ಅನ್ನೋದು ಟಿ ಡಿ. ಸೊ ಇಲ್ಲಿ ಟಿ ಡಿ ಇಸ್ ಈಕ್ವಲ್ ಟು 100 ಮೈನಸ್ ಎಕ್ಸ್ ಅಂತ ಬರೆಯೋಣ. ಅಂಡ್ ಹೈಟ್ ಆಫ್ ದ ಪೋಲ್ಸ್ ಅನ್ನ ನಾವು ಎಚ್ ಮೀಟರ್ ಅಂತ ತಗೊಳ್ಳೋಣ. ಈ ಹೈಟ್ ಐತಲ್ಲ, ಇದು ಎ ಬಿ ಮತ್ತೆ ಸಿ ಡಿ ಅನ್ನೋದು ಎಚ್. ಇದನ್ನ ಎಚ್ ಅಂತ ಕನ್ಸಿಡರ್. ಈಕ್ವಲ್ ಹೈಟ್ಸ್ ಅಂತ ಹೇಳಿದ್ದಾರೆ. ಈಕ್ವಲ್ ಹೈಟ್ಸ್ ಅಂತಂದ್ರೆ ಇದು ಈ 10 ಮೀಟರ್ ಇದ್ರೆ ಇದು 10 ಮೀಟರ್, 20 ಮೀಟರ್ ಇದ್ರೆ 20 ಮೀಟರ್, 30 ಮೀಟರ್ ಇದ್ರೆ 30 ಮೀಟರ್, ಹಿಂಗೆ ಈಕ್ವಲ್ ಹೈಟ್ಸ್ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಎಚ್ ಅಂತ ತಗೊಂಡ್ರೆ ಇಲ್ಲಿ ಕೂಡ ಎಚ್ ಮೀಟರ್ ಅಂತಾನೆ ಆಗುತ್ತೆ. 2 ಪೋಲ್ಸ್, 2 ಪೋಲ್ಸ್ಗಳು ಈಕ್ವಲ್ ಹೈಟ್ಸ್ ಅಂತ ಇಲ್ಲಿ ಮೆನ್ಷನ್ ಮಾಡ್ತಾರೆ ನೋಡ್ರಿ. ಸೊ ಹಾಗಾಗಿ ಇದನ್ನ ಎಚ್ ವ್ಯಾಲ್ಯೂ, ಇದನ್ನ ಎಚ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡೋಣ. ಇಲ್ಲಿ ನಿಮ್ಗೆ ನೋಡ್ತಾ ಇದೀರಿ, ಒಂದು ಟ್ರಯಾಂಗಲ್ ಕಾಣಿಸ್ತಿದೆ, ಎ ಬಿ ಟಿ ಅನ್ನೋ ಟ್ರಯಾಂಗಲ್. ಎ ಬಿ ಟಿ ಅನ್ನೋ ಟ್ರಯಾಂಗಲ್ ಗೆ ನಾವು ಟ್ಯಾನ್ ಅನ್ನು ಅಪ್ಲೈ ಮಾಡಬೇಕು. ನಿಮ್ಗೆ ಗೊತ್ತಿದೆ, ಅಪೋಸಿಟ್ ಮತ್ತೆ ಅಡ್ಜಸೆಂಟ್ ಸೈಡ್, ಅಪೋಸಿಟ್ ವ್ಯಾಲ್ಯೂ ಎಚ್ ವ್ಯಾಲ್ಯೂ ಅಂಡ್ ಅಡ್ಜಸೆಂಟ್ ವ್ಯಾಲ್ಯೂ ಎಕ್ಸ್ ಅಂತ ಬರ್ಕೊಳ್ತೀವಿ. ಸೊ ಟ್ಯಾನ್ 60 ಡಿಗ್ರಿ ಇಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ ಎಕ್ಸ್ ಅಂತ ಬರ್ಕೊಳ್ಳೋಣ. ಇಲ್ಲಿ ಎ ಬಿ ವ್ಯಾಲ್ಯೂವನ್ನು ಎಚ್ ಅಂತ ಬರ್ಕೊಳ್ಳೋಣ. ಎಚ್ ಡಿವೈಡೆಡ್ ಬೈ ಎಕ್ಸ್ ಅಂತ ಹೇಳಿ. ಟ್ಯಾನ್ 30 ಡಿಗ್ರಿ ವ್ಯಾಲ್ಯೂ ಗೊತ್ತೈತಿ, ದಟ್ ಈಸ್ √3. ಇದನ್ನ ನಾವು ಎಕ್ಸ್ ಅನ್ನು ಈ ಕಡೆ ಶಿಫ್ಟ್ ಮಾಡಿ √3 ಅನ್ನ ಕೆಳಗಡೆ ತಗೊಂಡ್ಬಂದೆ ಅಂತಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಚ್ ಬೈ √3 ಅಂತ ಬರುತ್ತೆ. ದಿಸ್ ಇಸ್ ಇಕ್ವೇಶನ್ ನಂಬರ್ 1. ಇಕ್ವೇಶನ್ ನಂಬರ್ 1 ಬಂದಿದೆ. ಇಕ್ವೇಶನ್ ನಂಬರ್ 2 ನ ತಗೊಳ್ಳೋಣ. ಇಲ್ಲಿ ಯಾವ ತರ ಅಂದ್ರೆ ಇನ್ನೊಂದು ಟ್ರಯಾಂಗಲ್ ಕಾಣಿಸ್ತಿದೆ ನೋಡ್ರಿ, ಟಿ ಸಿ ಡಿ ಅನ್ನೋ ಈ ಒಂದು ಟ್ರಯಾಂಗಲ್ ಅಲ್ಲಿ, ಇಲ್ಲಿ ಸೇಮ್ ಅಪೋಸಿಟ್ ಬೈ ಅಡ್ಜಸೆಂಟ್, ಅಪೋಸಿಟ್ ವ್ಯಾಲ್ಯೂ ಎಚ್ ಅಂಡ್ ಅಡ್ಜಸೆಂಟ್ ವ್ಯಾಲ್ಯೂ 100 ಮೈನಸ್ ಎಕ್ಸ್ ಅಂತ ಬರೀತೀವಿ ಇಲ್ಲಿ. ಸೊ ಇದನ್ನ ಇಲ್ಲಿ ಬರ್ಕೊಳ್ತೀವಿ ನೋಡ್ರಿ. ಟ್ಯಾನ್ 30 ಡಿಗ್ರಿ ವ್ಯಾಲ್ಯೂ ಗೊತ್ತೈತಲ್ಲ, 1/√3. ದಿಸ್ ಇಸ್ ಈಕ್ವಲ್ ಟು ಸಿ ಡಿ ಅಂತಂದ್ರೆ ಎಚ್ ಡಿವೈಡೆಡ್ ಬೈ ಅದು 100 ಮೈನಸ್ ಎಕ್ಸ್ ಅಂತ ಬರ್ಕೊಂತೀವಿ. ಇದು 100 ಮೈನಸ್ ಎಕ್ಸ್ ಅಂತ ಬರ್ಕೊಂತೀವಿ ಹಿಂಗೆ.
ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಅವಾಗ ನಮ್ಗೆ 100 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಚ್ ರೂಟ್ 3 ಅಂತ ಬರ್ತತಿ. ನಮಗೆ ಎಕ್ಸ್ ವ್ಯಾಲ್ಯೂ ಬೇಕು. ಈ ಮೈನಸ್ ಎಕ್ಸ್ ಅನ್ನ ಈ ಕಡೆ ಶಿಫ್ಟ್ ಮಾಡಿ ಎಚ್ ರೂಟ್ 3 ಅನ್ನ ಈ ಕಡೆ ತಗೊಂಡ್ಬಂದಾಗ ಅವಾಗ ಆ ಕಡೆ ಹೋಗಿರ್ತಕ್ಕಂಥ ಎಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು 100 ಮೈನಸ್ ಎಚ್ ರೂಟ್ 3 ಅಂತ ಬರುತ್ತೆ. ದಿಸ್ ಇಸ್ ಇಕ್ವೇಶನ್ ನಂಬರ್ 2. ಇಲ್ಲಿ ಬರ್ತಿದ್ದೀನಿ. ಎಕ್ಸ್ ಇಸ್ ಈಕ್ವಲ್ ಟು 100 ಮೈನಸ್ ಎಚ್ ರೂಟ್ 3 ಅಂತ ಬರುತ್ತೆ. ಇಕ್ವೇಶನ್ ನಂಬರ್ 1 ಮತ್ತೆ 2 ನೋಡ್ರಿ. ಇಲ್ಲಿ ಎಲ್ ಎಚ್ ಎಸ್ ನಲ್ಲಿ ಎಕ್ಸ್ ಎಕ್ಸ್ ಅಂತ ಸೇಮ್ ಐತೆ. ಎಲ್ ಎಚ್ ಎಸ್ ನಲ್ಲಿ ಎಕ್ಸ್ ಎಕ್ಸ್ ಸೇಮ್ ಇರೋದ್ರಿಂದ ಆರ್ ಎಚ್ ಎಸ್ ಅನ್ನು ಈಕ್ವಲ್ ಮಾಡ್ಕೋಬಹುದು. ಅಂದ್ರೆ ಆರ್ ಎಚ್ ಎಸ್ ಇಲ್ಲಿ ಏನೈತೆ, ಎಚ್ ಬೈ ರೂಟ್ 3 ಅಂತ ಐತೆ. ಎಚ್ ಡಿವೈಡೆಡ್ ಬೈ ರೂಟ್ 3 ಅಂತ ಐತೆ. ದಿಸ್ ಇಸ್ ಈಕ್ವಲ್ ಟು ಅಂಡ್ 100. ಇಲ್ಲಿ ಆರ್ ಎಚ್ ಎಸ್ ಏನೈತೆ ಅಂತಂದ್ರೆ 100 ಮೈನಸ್ ಎಚ್ ರೂಟ್ 3 ಅಂತ ಐತೆ. ಇದು ನಂಗೆ ಬರ್ಕೊಳ್ಳ. ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಚ್ ಇಸ್ ಈಕ್ವಲ್ ಟು 100 ರೂಟ್ 3 ಮೈನಸ್ ರೂಟ್ 3 ಇಂಟು ರೂಟ್ 3 ಅಂತಂದ್ರೆ 3 ಬರ್ತತಿ. 3h. ಈ ಮೈನಸ್ 3h ಅನ್ನ ಈ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡಿದಾಗ ಎಚ್ ಮೈನಸ್ 3h ಅಂದ್ರೆ 4h ಬರ್ತತಿ. 4h ಇಸ್ ಈಕ್ವಲ್ ಟು 100 ರೂಟ್ 3 ಅಂತ ಬರೀತೀವಿ. 4 1 425 therefore h is equal to 25 root 3 meter ಅಂತ ಬರೀತೀವಿ. ಹೈಟ್ ಅನ್ನ ಫೈಂಡ್ ಔಟ್ ಮಾಡಿದೀವಿ. ಹೈಟ್ ಆಫ್ ದ ಪೋಲ್ ಅನ್ನ ಫೈಂಡ್ ಔಟ್ ಮಾಡಿದೀವಿ. ಆಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ ದ ಫೀಟ್ ಆಫ್ ದ ಪೋಲ್ಸ್ ಇದನ್ನ ಕೇಳಿದಾರೆ. ಏನು, ದೆನ್ ಫೈಂಡ್ ದ ಹೈಟ್ ಆಫ್ ದ ಪೋಲ್ಸ್ ಅಂಡ್ ಲೆಂತ್ಸ್ ಆಫ್ ದ ವೈರ್. ಲೆಂತ್ಸ್ ಆಫ್ ದ ವೈರ್ ಕೇಳಿದಾರೆ. ಲೆಂತ್ಸ್ ಆಫ್ ದ ವೈರ್. ಲೆಂತ್ಸ್ ಆಫ್ ದ ವೈರ್ ಅಂತಂದ್ರೆ ಇಲ್ಲಿ ನೋಡ್ರಿ, ಎ ಟಿ ಮತ್ತೆ ಎ ಟಿ ಅಂಡ್ ಸಿ ಟಿ ಅನ್ನ ಫೈಂಡ್ ಔಟ್ ಮಾಡಬೇಕು. ಎ ಟಿ ಅಂಡ್ ಸಿ ಟಿ ಅಗೇನ್ ಇನ್ ಟ್ರಯಾಂಗಲ್ ಎ ಬಿ ಟಿ ಅನ್ನೋ ಈ ಟ್ರಯಾಂಗಲ್ ಅಲ್ಲಿ, ಎ ಬಿ ಟಿ ಅನ್ನೋ ಒಂದು ಟ್ರಯಾಂಗಲ್ ಅಲ್ಲಿ ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಎ ಟಿ ವ್ಯಾಲ್ಯೂ. ಎ ಟಿ ವ್ಯಾಲ್ಯೂ ಬೇಕು. ಎ ಟಿ ವ್ಯಾಲ್ಯೂ ಅಂತಂದ್ರೆ ಇದು ಅಪೋಸಿಟ್ ಆಗುತ್ತೆ, ಇದು ಹೈಪೋಟೆನಸ್ ಆಗುತ್ತೆ, ಇದು ಅಡ್ಜಸೆಂಟ್ ಅಂತ ಆಗುತ್ತೆ. ನಮಗೀಗ ಹೈಪೋಟೆನಸ್ ಬೇಕು ಮತ್ತೆ ಅಪೋಸಿಟ್ ಆಲ್ರೆಡಿ ಫೈಂಡ್ ಔಟ್ ಮಾಡ್ಬಿಟ್ಟಿದೀವಿ. ಎಚ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದೀವಿ. ಹಂಗಾದ್ರೆ ಅಪೋಸಿಟ್ ಹೈಪೋಟೆನಸ್ ಇರ್ತಕ್ಕಂಥದ್ದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವ್ದಪ್ಪ ಅಂತಂದ್ರೆ ಸೈನ್. ಸೊ ಸೈನ್ ಅನ್ನ ಅಪ್ಲೈ ಮಾಡಿದಾಗ ಅಂದ್ರೆ ಸೈನ್ 60 ಡಿಗ್ರಿ ದಿಸ್ ಈಸ್ ಈಕ್ವಲ್ ಟು ಅಪೋಸಿಟ್ ಅಂತಂದ್ರೆ ಎಚ್ ಹಂಗ ಬರ್ಕೊಳ್ತೀನಿ ಡಿವೈಡೆಡ್ ಬೈ ಈಗ ಹೈಪೋಟೆನಸ್ ಸೈಡ್ ಅಂತಂದ್ರೆ ಎ ಟಿ ಅಂತ ಈ ಟ್ರಯಾಂಗಲ್ ಅಲ್ಲಿ ಅಪೋಸಿಟ್ ಆಂಗಲ್ ತಗೊಂಡಿದೀವಲ್ಲ, ಅಪೋಸಿಟ್ ಹೈಪೋಟೆನಸ್ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ, ಅದನ್ನ ಹಂಗ ಬರ್ಕೊಳ್ಳೋಣ. ಎ ಟಿ ಅಂತಾನೆ ಬರ್ಕೊಳ್ಳೋಣ. ಎ ಟಿ. ಸೊ ಇಲ್ಲಿ ಸೈನ್ 60 ಡಿಗ್ರಿ ವ್ಯಾಲ್ಯೂ ರೂಟ್ 3 ಡಿವೈಡೆಡ್ ಬೈ 2 ಅಂತ. ದಿಸ್ ಇಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ ಎ ಟಿ ಹಂಗ ಬರ್ಕೊಳ್ಳೋಣ. ಎಚ್ ವ್ಯಾಲ್ಯೂ ಗೊತ್ತೈತೆ ನಮಗೆ. ಎಚ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀವಿ. 25 ರೂಟ್ 3 ಇಲ್ಲಿ ಈ ರೂಟ್ 3 ಕ್ಯಾನ್ಸಲ್ ಆಗುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಎ ಟಿ ಇಸ್ ಈಕ್ವಲ್ ಟು 25 ಇಂಟು 2 ಮಲ್ಟಿಪ್ಲೈ ಮಾಡಿದೆ ಅಂತಂದ್ರೆ 50 ಬರುತ್ತೆ. 50 ಮೀಟರ್ ಅನ್ನೋದು ಫಸ್ಟ್ ಒಂದು ಲೆಂತ್ ಆಫ್ ದ ವೈರ್, ದಟ್ ಈಸ್ ಎ ಟಿ. ಅದೇ ತರನೇ ಇನ್ನೊಂದು ಟ್ರಯಾಂಗಲ್ ಐತೆ ನೋಡ್ರಿ, ಟ್ರಯಾಂಗಲ್ ಸಿ ಟಿ ಡಿ. ಈ ಟ್ರಯಾಂಗಲ್ ಅಲ್ಲಿ ಮತ್ತೆ ನಾವು ಸೈನ್ ಅಪ್ಲೈ ಮಾಡ್ಬೇಕು. ಸೈನೇ ಯಾಕೆ ಅಪ್ಲೈ ಮಾಡ್ಬೇಕು, ಸೈನ್ 30 ಡಿಗ್ರಿ ಯಾಕೆ ಅಪ್ಲೈ ಮಾಡ್ಬೇಕು ಅಂತಂದ್ರೆ ನಮಗೆ ಅಪೋಸಿಟ್ ವ್ಯಾಲ್ಯೂ ಎಚ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಿದೀವಿ. ಇಲ್ಲಿ ಥೀಟಾ ವ್ಯಾಲ್ಯೂ ಐತೆ ಅಂತಂದ್ರೆ ಇದು ಅಪೋಸಿಟ್ ವ್ಯಾಲ್ಯೂ, ಇದನ್ನ ಎಚ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದೀವಿ. ನಮಗೆ ಬೇಕಾಗಿರ್ತಕ್ಕಂಥದ್ದು ಹೈಪೋಟೆನಸ್ ಸೈಡ್ ಅಂದ್ರೆ ಸಿ ಟಿ ವ್ಯಾಲ್ಯೂ ಮತ್ತೆ ಅಪೋಸಿಟ್ ಹೈಪೋಟೆನಸ್ ಇರ್ತಕ್ಕಂಥದ್ದು ಯಾವ್ದಾದ್ರೆ ಸೈನ್. ಅಪೋಸಿಟ್ ಬೈ ಹೈಪೋಟೆನಸ್. ಇನ್ನೊಂದು ಬರುತ್ತೆ ಕೊಸೆಕ್ ಕೂಡ ಅಪ್ಲೈ ಮಾಡಬಹುದು. ಕೊಸೆಕ್ ಇಸ್ ಈಕ್ವಲ್ ಟು ಹೈಪೋಟೆನಸ್ ಬೈ ಅಪೋಸಿಟ್ ಅಂತ ಬರುತ್ತೆ. ಅದನ್ನು ಕೂಡ ಅಪ್ಲೈ ಮಾಡಿದ್ರೆ ಸೇಮ್ ಬರುತ್ತೆ. ಆನ್ಸರ್ ಮಾತ್ರ ಸೇಮ್ ಬರುತ್ತೆ. ನಾನು ಸೈನ್ ಅಪ್ಲೈ ಮಾಡ್ತೀನಿ. ಸೈನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಅಪೋಸಿಟ್ ಅಂತಂದ್ರೆ ಎಚ್ ಡಿವೈಡೆಡ್ ಬೈ ಹೈಪೋಟೆನಸ್ ಅಂತಂದ್ರೆ ಅದು ಸಿ ಟಿ ವ್ಯಾಲ್ಯೂ ಹಂಗ ಬರ್ಕೊಳ್ಳೋಣ. ದೆನ್ ಇದು 1/2 ಬರುತ್ತೆ ಆನ್ಸರ್. ಇದು ಸೈನ್ 30 ಡಿಗ್ರಿ ವ್ಯಾಲ್ಯೂ ದಿಸ್ ಇಸ್ ಈಕ್ವಲ್ ಟು ಎಚ್ ಅಂತಂದ್ರೆ ನಾವು ಫೈಂಡ್ ಔಟ್ ಮಾಡಿದೀವಿ ಆಲ್ರೆಡಿ. ಎಷ್ಟು ಬಂದಿದೆ? 25 ರೂಟ್ 3 ಅಂತ ಬಂದಿದೆ. 25 ರೂಟ್ 3 ಹಂಗ ಬರ್ಕೊಳ್ತೀನಿ ಡಿವೈಡೆಡ್ ಬೈ ಸಿ ಟಿ. ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಸಿ ಟಿ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 25 ರೂಟ್ 3. 25 2 50 ಇಂಟು ರೂಟ್ 3 ಅಂತ ಬರುತ್ತೆ. ದೇರ್ಫೋರ್ 50 ರೂಟ್ 3 ಮೀಟರ್ ಅಂತ ನಾವು ಇನ್ನೊಂದು ವೈರ್ ಲೆಂತ್ ಆಫ್ ದ ಅನದರ್ ವೈರ್ ಈಸ್ 25 ರೂಟ್ 3 ಮೀಟರ್ ಅಂತ ಫೈಂಡ್ ಔಟ್ ಮಾಡ್ತೀವಿ ಈ ಒಂದು ಪ್ರಾಬ್ಲಮ್ ನಲ್ಲಿ. ಸೊ ನಿಮಗೆ ಅಪ್ಲೈಡ್ ಕ್ವಶನ್ಸ್ ಇದಕ್ಕೆ ಜಾಸ್ತಿ ಬೇಕು ಅಂತ ಅನ್ನೋದಾದ್ರೆ ನನ್ನ ಚಾನಲ್ ಅಲ್ಲಿ ಬಹಳಷ್ಟು ಅಪ್ಲೋಡ್ ಮಾಡಿದ್ದೀನಿ. ಯು ಕ್ಯಾನ್ ಗೋ ಅಂಡ್ ವಾಚ್ ದೇರ್. So this is 35th question and we will move to the 36th question. 36th question ಥಿಯರಮ್ ಕೊಟ್ಟಿದ್ದಾರೆ. ಥಿಯರಮ್ ಅನ್ನ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ, ನೀವು ಆಲ್ರೆಡಿ ಕಲ್ತಿರ್ತೀರಿ. We will move to the 37th question. 37th question ಹಿಂಗಿದೆ ನೋಡ್ರಿ. A sphere of volume 38,808 cubic centimeter. ಒಂದು ಸ್ಪಿಯರ್ ಇದೆ,
ಆ ಸ್ಪಿಯರ್ ನ ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡಿಕೊಟ್ಬಿಟ್ಟಿದ್ದಾರೆ. 38,808 ಕ್ಯೂಬಿಕ್ ಸೆಂಟಿಮೀಟರ್ ಈಸ್ ಡಿವೈಡೆಡ್ ಇಂಟು 2 ಈಕ್ವಲ್ ಪಾರ್ಟ್ಸ್. ಒಂದು ಸ್ಪಿಯರ್ ಅನ್ನ ಈ 2 ಈಕ್ವಲ್ ಪಾರ್ಟ್ ಮಾಡಿದೆ ಅಂತಂದ್ರೆ ನಮಗೆ ಹೆಮಿಸ್ಪಿಯರ್ ಬರುತ್ತೆ. ಹೆಮಿಸ್ಪಿಯರ್ ಬರುತ್ತೆ ಈ ತರ. ಸೊ ಇದ್ರದ್ದು ಕಂಪ್ಲೀಟ್ ಆಗಿ ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡಿಕೊಟ್ಬಿಟ್ಟಿದ್ದಾರೆ. ಇದ್ರದ್ದು ವಾಲ್ಯೂಮ್ ವಿ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 38,808 ಅಂತ ಕೊಟ್ಬಿಟ್ಟಿದ್ದಾರೆ. 38,808 ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅಂಡ್ ವಿ ನೋ ದಟ್ ದ ಫಾರ್ಮುಲಾ ಟು ಫೈಂಡ್ ದ ವಾಲ್ಯೂಮ್ ಆಫ್ ಕ್ಯೂಬ್ ಇಸ್ ಈಕ್ವಲ್ ಟು 4/3 pi r ಕ್ಯೂಬ್ ಅಂತ. ದಿಸ್ ಇಸ್ ಈಕ್ವಲ್ ಟು 38,808 ಅಂತ ಬರೀತೀವಿ. ಅಂಡ್ ಇಲ್ಲಿ 4/3 ನ ಹಂಗೆ ಬರ್ಕೊಳ್ಳೋಣ ಇಂಟು ಇಲ್ಲಿ ಪೈ ಅಂತಂದ್ರೆ 22/7 ಇಂಟು ಆರ್ ಕ್ಯೂಬ್ ಅನ್ನ ಹಂಗೆ ಬರ್ಕೊಳ್ತೀನಿ. ನಮ್ಮ ಉದ್ದೇಶ ಏನಾಗಬೇಕಪ್ಪ ಅಂತಂದ್ರೆ ಇಲ್ಲಿ ಆರ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಫಸ್ಟ್ ನಮ್ಮ ಏಮ್. ಇಲ್ಲಿ ಏನ್ ಕೇಳಿದ್ದಾರೆ, ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಈಚ್ ಪಾರ್ಟ್ ಅಂತ ಕೇಳಿದ್ದಾರೆ. ಈಚ್ ಪಾರ್ಟ್ ಅಂದ್ರೆ 2 ಭಾಗ ಮಾಡಿದಾರಲ್ಲ, ಅವಾಗ ನಮಗೆ ಒಂದು 2 ಹೆಮಿಸ್ಪಿಯರ್ಸ್ ಅಂತ ಬರ್ತವೆ. ಹಿಂಗೆ ಈ ತರ ಈ ಶೇಪ್ ನಲ್ಲಿ ಹೆಮಿಸ್ಪಿಯರ್ಸ್ ಬರ್ತವೆ. ಹೆಮಿಸ್ಪಿಯರ್ ನ ಫೈಂಡ್ ಔಟ್ ಮಾಡತಕ್ಕಂತ ಫಾರ್ಮುಲಾ ಅದು ಟೋಟಲ್ ಸರ್ಫೇಸ್ ಏರಿಯಾ ಅಂತ ಕೇಳಿದಿರೋದ್ರಿಂದ 3πr² ಅಂತ ಯೂಸ್ ಮಾಡ್ತೀವಿ. ಹೆಮಿಸ್ಪಿಯರ್ ನ ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂತಂದ್ರೆ ನಮಗೆ ಇಲ್ಲಿ ಆರ್ ವ್ಯಾಲ್ಯೂ ಬೇಕು. ಆ ಆರ್ ವ್ಯಾಲ್ಯೂ ಅನ್ನು ನಾವು ಇಲ್ಲಿ ಇಂಡೈರೆಕ್ಟ್ ಆಗಿ ಫೈಂಡ್ ಔಟ್ ಮಾಡ್ಕೋಬೇಕು. ಅದೇ ನಮ್ಮ ಏನ್. ಆರ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಕೋಸ್ಕರನೇ ಇಷ್ಟೆಲ್ಲ ಮುಂದೆ ಮಾಡ್ಕೊಂತ ಹೋಗ್ತೀವಿ. ದೆನ್ ಇಲ್ಲಿ ನೋಡ್ರಿ ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡ್ಬೇಕು ಇದನ್ನ. 4 1s 4 9s 4 9s 36 2 ಉಳಿತು 28 ಆಯ್ತು. 4 7s 28 ಅಂಡ್ ಇಲ್ಲಿ 0 ಬರುತ್ತೆ. 4 2s ಇದು 4 2s. ನೆಕ್ಸ್ಟ್ ಇದು ಏನಾದ್ರು ಕ್ಯಾನ್ಸಲ್ ಆಗುತ್ತೆ ಅಂತ ಮತ್ತೆ ಕ್ಯಾನ್ಸಲ್ ಮಾಡಿ ಟ್ರೈ ಮಾಡ್ಬೇಕು. ಇಲ್ಲಿ 11 2s 11 8s 88 11 9s 99 ಆಗುತ್ತೆ. 11 8s 88 88 ಅಂತಂದ್ರೆ 9 ಉಳಿತು. ಇಲ್ಲಿಗೆ 90 ಆಗುತ್ತೆ. ಮತ್ತೆ 11 8s 88 2 ಉಳಿತು 22 ಆಗುತ್ತೆ. 11 2s ಅಂದ್ರೆ 882 ಅಂತ ಬಂದಿದೆ. ಸೊ ಇಲ್ಲಿ ಕೆಳಗಡೆ ಆರ್ ಕ್ಯೂಬ್ ಡಿವೈಡೆಡ್ ಬೈ 21 ಇಸ್ ಈಕ್ವಲ್ ಟು 882 ಅಂತ ಬರೀತೀವಿ. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 9 ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಿದೆ ಅಂತಂದ್ರೆ 9261 ಅಂತ ಬರುತ್ತೆ. ಯಾವ ನಂಬರ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ಬರುತ್ತೆ ಅಂತ ನಾವು ಚೆಕ್ ಮಾಡಿದಾಗ ಆರ್ ಇಸ್ ಈಕ್ವಲ್ ಟು 21 ಸೆಂಟಿಮೀಟರ್ ಅಂತ ಬರುತ್ತೆ. ಆರ್ ಅಂದ್ರೆ 21 ಅನ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಅಥವಾ ಕ್ಯೂಬ್ ರೂಟ್ ಆಫ್ 9261 ವ್ಯಾಲ್ಯೂ 21. ಆರ್ ಇಸ್ ಈಕ್ವಲ್ ಟು 21 ಬಂತು. ಆರ್ ವ್ಯಾಲ್ಯೂ ಅನ್ನ ತಗೊಂಡೋಗಿ ಇಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ 2 ಹೆಮಿಸ್ಪಿಯರ್ ಗಳನ್ನ ಫೈಂಡ್ ಔಟ್ ಮಾಡಬೇಕು. ದೇರ್ಫೋರ್ ಫಸ್ಟ್ ಹೆಮಿಸ್ಪಿಯರ್ ನ ಫೈಂಡ್ ಔಟ್ ಮಾಡೋದಾದ್ರೆ 3πr². 3 ಪ್ಲೇಸ್ ನಲ್ಲಿ 3 ಬರೀತೀವಿ. ದಿಸ್ ಇಸ್ ಈಕ್ವಲ್ ಟು 3 ಇಂಟು ಪೈ ಅಂತಂದ್ರೆ 22/7 ಇಂಟು ಆರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದೀವಿ 21 ಇಂಟು 21. ಅವ್ರು ಕೇಳಿದ್ದಾರೆ ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ 2 ಹೆಮಿಸ್ಪಿಯರ್ಸ್. 2 ಹೆಮಿಸ್ಪಿಯರ್ ನ ಕೇಳಿರೋದ್ರಿಂದ ನಾವು ಈ ತರ ಫೈಂಡ್ ಔಟ್ ಮಾಡ್ಕೊಂತ ಹೋಗ್ತೀವಿ. ಇಲ್ಲಿ 7 1s 7 3s ಅಂದ್ರೆ 3 ಇಂಟು 22 ಇಂಟು 3 ಇಂಟು 21 ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ 4158 ಅಂತ ಬರುತ್ತೆ ಸ್ಕ್ವಯರ್ ಸೆಂಟಿಮೀಟರ್. ಏರಿಯಾ ಫೈಂಡ್ ಔಟ್ ಮಾಡಿದ್ವಿ. ಏರಿಯಾ ಈಗ ಒಂದ್ರದ್ದು ಫೈಂಡ್ ಔಟ್ ಮಾಡಿದ್ವಿ. ಇಂಥವು 2 ಇದಾವೆ. ಟೋಟಲ್ 2 ಈಕ್ವಲ್ ಬಂದಿರತಕ್ಕಂಥ ಈಕ್ವಲ್ ಸೈಜ್ ಅಲ್ಲಿ ಬಂದಿರತಕ್ಕಂತಹ ಒಂದು ಹೆಮಿಸ್ಪಿಯರ್ಸ್ ಗಳು 4158 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಹೇಳಿ ಬರೀತಾ ಹೋಗ್ತೀವಿ 37th ಕ್ವಶನ್ಗೆ. ನೆಕ್ಸ್ಟ್ ಇದಕ್ಕೆ ಇಂಟರ್ನಲ್ ಆಪ್ಷನ್ ಕೊಟ್ಟಿದ್ದಾರೆ, ಇಂಟರ್ನಲ್ ಚಾಯ್ಸ್ ಕೊಟ್ಟಿದ್ದಾರೆ. ನೀವು ಇದನ್ನ ಮಾಡದೆ ಹೋದ್ರೆ ಇದು ನಮ್ಗೆ ಆನ್ಸರ್ ಬರಲಿಲ್ಲ ಅಂತ ಅನ್ನೋದಾದ್ರೆ ಇನ್ನೊಂದು ಇದೆ, ಅದನ್ನ ನೀವು ಬೇಕಾದ್ರೆ ಟ್ರೈ ಮಾಡಬಹುದು. ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಎ ಟಾಯ್ ಈಸ್ made up of a cylinder having diameter 10 centimeter of height and 20 centimeter. Sorry, a toy is made up of a cylinder having diameter 10 centimeter, d value diameter 10 centimeter and height 20 centimeter, and it is joined with a hemisphere of same diameter at one end and the cone of equal diameter and slant height of 13 centimeter at the other end. So ಒಂದು ಟಾಯ್ ಕೋನ್ ಅಂಡ್ ಹೆಮಿಸ್ಪಿಯರ್ ಸಿಲಿಂಡರ್ ಗೆ ಅಟ್ಯಾಚ್ ಮಾಡಿದ್ದಾರೆ.
ಒಂದು ಹೆಮಿಸ್ಪಿಯರ್ ಅನ್ನ ಕೆಳಗಡೆ ಹಿಂಗೆ ಅಟ್ಯಾಚ್ ಮಾಡಿದ್ದಾರೆ, ಇಲ್ಲಿ ಕೋನ್ ಅನ್ನ ಅಟ್ಯಾಚ್ ಮಾಡಿದ್ದಾರೆ, ಸೇಮ್ ರೇಡಿಯಸ್ ಈ ತರ ಇರ್ತಕ್ಕಂತಹ ಒಂದು ಫಿಗರ್ ಅನ್ನ ನಾವಿಲ್ಲಿ ನೋಡಬಹುದು. ಇದ್ರದ್ದು ಡಯಾಮೀಟರ್ ಕೊಟ್ಟಿದ್ದಾರೆ, ಡಯಾಮೀಟರ್ ಡಿ ಇಸ್ ಈಕ್ವಲ್ ಟು ದೇ ಆರ್ ಗಿವನ್ 10 ಸೆಂಟಿಮೀಟರ್. ಡಯಾಮೀಟರ್ ಕೊಟ್ಟಿದ್ದಾರೆ ಅಂತಂದ್ರೆ ಆರ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂದ್ರೆ 5 ಸೆಂಟಿಮೀಟರ್ ಆಗುತ್ತೆ. ಎಲ್ಲದಕ್ಕೂ 5 ಸೆಂಟಿಮೀಟರ್ ಕಾಮನ್ ಆಗಿರುತ್ತೆ, ಕೋನ್ಗೂ ಬರುತ್ತೆ, ಸಿಲಿಂಡರ್ಗೂ ಬರುತ್ತೆ ಅಂಡ್ ಹೆಮಿಸ್ಪಿಯರ್ಗೂ ಕೂಡ ಬರುತ್ತೆ. ಅವ್ರು ಹೇಳಿದ್ದಾರೆ ಇಲ್ಲಿ ಒಂದು ಸಿಲಿಂಡರ್ಗೆ ಆ ಸಿಲಿಂಡರ್ ನ ಲೆಂತ್ ಕೊಟ್ಟಿದ್ದಾರೆ, ಡಯಾಮೀಟರ್ 10 ಸೆಂಟಿಮೀಟರ್ ಅಂತೆ ಅಂಡ್ ಹೈಟ್ ಕೊಟ್ಟಿದ್ದಾರೆ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇರತಕ್ಕಂತ ಹೈಟ್ ಅನ್ನ 20 ಸೆಂಟಿಮೀಟರ್. ನೀವು ಈ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಾಬ್ಲಮ್ ಅನ್ನ ಕೊಡ್ಲಿ ಅದಕ್ಕೆ ತಕ್ಕಂತೆ ಒಂದು ಫಿಗರ್ ಅನ್ನ ಡ್ರಾ ಮಾಡ್ಕೊಂಡ್ಬಿಡ್ಬೇಕು. ಇನ್ ಕೇಸ್ ಅವ್ರು ಫಿಗರ್ ಕೊಟ್ಟಿಲ್ಲ ಅಂತಂದ್ರೆ, ಫಿಗರ್ ಕೊಟ್ಟೆ ಅಂತಂದ್ರೆ ಅಲ್ಲೇ ವ್ಯಾಲ್ಯೂಸ್ ಇರ್ತವೆ, ಫಿಗರ್ ಕೊಟ್ಟಿಲ್ಲ ಅಂತಂದ್ರೆ ನೀವೇ ಒಂದು ಡ್ರಾ ಮಾಡ್ಕೊಂಡ್ಬಿಡ್ಬೇಕು ಈ ತರ. ಅದ್ರದ್ದು ಹೈಟ್ ಕೊಟ್ಟಿದ್ದಾರೆ 20 ಸೆಂಟಿಮೀಟರ್ ಅಂಡ್ ಇಟ್ ಈಸ್ ಜಾಯಿಂಡ್ ವಿತ್ ಎ ಹೆಮಿಸ್ಪಿಯರ್ ಆಫ್ ಸೇಮ್ ಡಯಾಮೀಟರ್ ಅಟ್ ಒನ್ ಎಂಡ್ ಅಂಡ್ ದ ಕೋನ್ ಆಫ್ ಈಕ್ವಲ್ ಡಯಾಮೀಟರ್ ಅಂಡ್ ಸ್ಲಾಂಟ್ ಹೈಟ್ ಆಫ್ 13 ಸೆಂಟಿಮೀಟರ್ ಅಟ್ ದ ಅದರ್ ಎಂಡ್. ಇದು ಕೋನ್ ಸ್ಲಾಂಟ್ ಹೈಟ್ ಕೂಡ ಕೊಟ್ಟಿದ್ದಾರೆ, ಇದು ಹೈಟ್ ಇದು ಈ ಕಡೆದು ಸ್ಲಾಂಟ್ ಹೈಟ್, ಇದು ಸ್ಲಾಂಟ್ ಹೈಟ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ 13 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ದೆನ್ ಆರ್ ವ್ಯಾಲ್ಯೂ ಐತೆ ಇಲ್ಲಿ, ಆರ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್. ದೆನ್ ಇಲ್ಲಿ ಆರ್ ವ್ಯಾಲ್ಯೂ ಇದು ಸೇಮ್, ಇದು 5 ಸೆಂಟಿಮೀಟರ್. ಈಗ ನಾವೇನು ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂತಂದ್ರೆ ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ಟಾಯ್ ಅಂತ ಕೇಳಿದ್ದಾರೆ. ಸರ್ಫೇಸ್ ಏರಿಯಾ ಆಫ್ ದ ಟಾಯ್ ಅಂತಂದ್ರೆ ಯಾವಾಗ್ಲೂ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಸರ್ಫೇಸ್ ಏರಿಯಾ ಕೇಳಿದಾಗ CSA ಅನ್ನ ತಗೋಬೇಕು ನಾವು. ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ ಅಂತ ಎಂಟೈರ್ ಸಾಲಿಡ್ ಕಂಬೈನ್ಡ್ ಮಾಡಿರ್ತಕ್ಕಂತಹ ಒಂದು ಮಿಕ್ಸ್ ಮಾಡಿರ್ತಕ್ಕಂತಹ ಏನು ಸಾಲಿಡ್ ಕೊಟ್ಟಿದ್ದಾರೆ ಅಂತಂದ್ರೆ CSA ತಗೋಬೇಕು. ಸೊ CSA ಆಫ್ ಎ ಕೋನ್, CSA ಆಫ್ ದಿಸ್ ಕೋನ್ ಪ್ಲಸ್ CSA ಆಫ್ ಎ ಸಿಲಿಂಡರ್ ಪ್ಲಸ್ CSA ಆಫ್ ಎ ಹೆಮಿಸ್ಪಿಯರ್, CSA ಆಫ್ ಎ ಸಿಲಿಂಡರ್ ಪ್ಲಸ್ CSA ಆಫ್ ಎ ಹೆಮಿಸ್ಪಿಯರ್, ಇದಿಷ್ಟು ತಗೋಬೇಕು. ಇದಕ್ಕೆ ಫಾರ್ಮುಲಾ ಸಪರೇಟ್ ಆಗಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಪೈ ಆರ್ ಎಲ್, CSA ಆಫ್ ಎ ಕೋನ್ಗೆ ಪೈ ಆರ್ ಎಲ್ ಪ್ಲಸ್ ಸಿಲಿಂಡರ್ಗೆ CSA ಆಫ್ ಎ ಸಿಲಿಂಡರ್ಗೆ 2 ಪೈ ಆರ್ ಎಚ್ ಅಂತ ಯೂಸ್ ಮಾಡ್ತೀವಿ ಅಂಡ್ ಪ್ಲಸ್ CSA ಆಫ್ ಎ ಹೆಮಿಸ್ಪಿಯರ್ಗೆ 2 ಪೈ ಆರ್ ಸ್ಕ್ವೇರ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ನೋಡ್ರಿ ಎಚ್ ವ್ಯಾಲ್ಯೂವನ್ನ ನಾನು ಕ್ಯಾಪಿಟಲ್ ಎಚ್ ಅಂತ ಬರ್ತೀನಿ, ಯಾಕೆ ಅಂತಂದ್ರೆ ಇದು ಕನ್ಫ್ಯೂಷನ್ ಆಗಬಾರ್ದು. ಈ ಕೋನ್ ನ ಹೆಚ್ಚು ಮತ್ತೆ ಸಿಲಿಂಡರ್ ನ ಹೆಚ್ಚು ಎರಡು ಸೇಮ್ ಆಗಬಾರ್ದು, ಅದಕ್ಕೋಸ್ಕರ ಇದ್ರದ್ದು ಕ್ಯಾಪಿಟಲ್ ಎಚ್ ಅಂತ ಬರ್ಕೊಳ್ಳಿ. ಎಚ್ ಇಸ್ ಈಕ್ವಲ್ ಟು ಇಲ್ಲಿ ವ್ಯಾಲ್ಯೂಸ್ ಅನ್ನ ಬರಿತಾ ಹೋಗ್ಬೇಕು. ಸೊ ಇಷ್ಟು ಫಾರ್ಮಲ್ ನೆನಪಿರ್ಲಿ, ಇದು ಫಾರ್ಮುಲಾ ಇಷ್ಟ ಬರ್ಕೊಳ್ತೀವಿ. ಇಷ್ಟು ಬರ್ಕೊಂಡಾದ್ಮೇಲೆ ಈ ಮೂರಲ್ಲಿ ಕಾಮನ್ ಫ್ಯಾಕ್ಟರ್ ಯಾವ್ದಪ್ಪ ಅಂತಂದ್ರೆ ಪೈ ಆರ್ ಅನ್ನ ಹೊರಗಡೆ ತೆಗೆದಿ ಅಂತ ಬ್ರಾಕೆಟ್ ನಲ್ಲಿ ನೋಡಿಯುತ್ತೆ, ಎಲ್ ಪ್ಲಸ್ 2 ಇಂಟು ಎಚ್ ಪ್ಲಸ್ 2 ಇಂಟು ಆರ್ ಬರುತ್ತೆ. ಈಗ ಇಲ್ಲಿ ಪೈ ವ್ಯಾಲ್ಯೂ, ಪೈ ಪ್ಲೇಸ್ ನಲ್ಲಿ 22/7 ಹಾಕ್ತಿವಿ ಇಂಟು ಆರ್ ಅಂತಂದ್ರೆ 5 ಬರ್ಕೊಂತೀವಿ. ಎಲ್ಲದಕ್ಕೂ ಸೇಮ್ ಆಗಿದೆ ಆರ್ ವ್ಯಾಲ್ಯೂ, ಅದಕ್ಕೆ ಸೇಮ್ ವ್ಯಾಲ್ಯೂ ಬರ್ಕೊಂತೀವಿ. ಇನ್ನು ಬ್ರಾಕೆಟ್ ನಲ್ಲಿ ಈಗ ನೋಡ್ಬೇಕು ಎಲ್ ವ್ಯಾಲ್ಯೂ ಅಂದ್ರೆ ಸ್ಲಾಂಟ್ ಹೈಟ್ ಆಫ್ ಎ ಕೋನ್ ಎಲ್ ವ್ಯಾಲ್ಯೂ ಅನ್ನು ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಬರ್ಕೊಂಡಿವಲ್ಲ, ಹೆಮಿಸ್ಪಿಯರ್ ಎಂದು ಆರ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಗಿವನ್ ಅಂಡ್ ಕೋನ್ದು ನೋಡ್ರಿ ಆರ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಫಿಕ್ಸ್ ಆಗಿದೆ ಅಂಡ್ ಎಲ್ ವ್ಯಾಲ್ಯೂ ಅನ್ನ ಕೊಟ್ಟಿದ್ದಾರೆ. ನಮಗೆ ಎಚ್ ವ್ಯಾಲ್ಯೂ ಬೇಕಾದ್ರೆ ಮಾತ್ರ ಇದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಎಚ್ ವ್ಯಾಲ್ಯೂ ನಮಗೆ ಬೇಕಾಗಿದೆ ಅಂತಂದ್ರೆ, ಎಚ್ ವ್ಯಾಲ್ಯೂ ಯಾಕೆ ಬೇಕಾಗುತ್ತೆ ಅಂತಂದ್ರೆ ಅಲ್ಲಿ ಯಾವುದು CSA ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಕೋನ್ ಫೈಂಡ್ ಔಟ್ ಮಾಡಿದಾಗ ಅಥವಾ ವಾಲ್ಯೂಮ್ ಆಫ್ ಅ ಕೋನ್ ಫೈಂಡ್ ಔಟ್ ಮಾಡಕ್ ಕೇಳಿದಾಗ ಎಚ್ ವ್ಯಾಲ್ಯೂ ಬೇಕಾಗುತ್ತೆ. ಎಚ್ ವ್ಯಾಲ್ಯೂ ಅದಕ್ಕೆ ನಾವು ಫೈಂಡ್ ಔಟ್ ಮಾಡ್ತೀವಿ. ಬಟ್ ಇಲ್ಲಿ CSA ಡೈರೆಕ್ಟ್ ಆಗಿ ಕೊಟ್ಟಿರೋದ್ರಿಂದ ಇದೇನು ಅವಶ್ಯಕತೆ ಇರಲ್ಲ, ಎಚ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇರಲ್ಲ. ಬಟ್ ನಾನು ಫೈಂಡ್ ಔಟ್ ಮಾಡಿದೀನಿ. ಪೈ ಪ್ಲೇಸ್ ನಲ್ಲಿ ಇದು ಎಲ್ ಅಂತಂದ್ರೆ ಎಷ್ಟು 13 ಹಾಕೊಂತೀರಿ. ಇಲ್ಲಿ 2 ಪ್ಲೇಸ್ ನಲ್ಲಿ 2 ಬರ್ಕೊಂತೀರಿ. 2 ಇಂಟು ಎಚ್ ಅಂತಂದ್ರೆ ಸಿಲಿಂಡರ್ ನೋಡ್ರಿ 20 ಐತಾ, 20 ಇಂಟು 2 ಮಲ್ಟಿಪ್ಲೈ ಮಾಡಿದ್ರೆ 40 ಬರ್ತೈತಿ. 41 ಹಾಕೋತೀನಿ, ಪ್ಲಸ್ ಐತೆ ಪ್ಲಸ್ ಬರ್ಕೋತೀನಿ. 2 ಪ್ಲೇಸ್ ನಲ್ಲಿ 2 ಇಂಟು ಆರ್ ಅಂತಂದ್ರೆ 5, 2 5 10. ಇದಿಷ್ಟು ಆಡ್ ಮಾಡಿದೆ ಅಂತಂದ್ರೆ ಈ 63 ಅಂತ ಬರುತ್ತೆ, ಯಾವುದಕ್ಕೆ ಬ್ರಾಕೆಟ್ ನಲ್ಲಿ ಇರ್ತಕ್ಕಂಥದ್ದು. ಸೊ ದಿಸ್ ಇಸ್ ಈಕ್ವಲ್ ಟು 22/7 ಇಂಟು 5 ಇಂಟು ಇದಿಷ್ಟು ಆಡ್ ಮಾಡಿದ್ರೆ 40ಗೆ 10 ಆಡ್ ಮಾಡಿದ್ರೆ 50, 50ಗೆ 13 ಆಡ್ ಮಾಡಿದ್ರೆ 63 ಅಂತ ಬರುತ್ತೆ. 63 ಇಲ್ಲಿ 7 1 7 9. ಸೊ 22 ಇಂಟು 5 ಇಂಟು 9 ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ 990 ಅಂತ ಬರುತ್ತೆ. 990 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಈ ತರ ನಾವು ಫೈಂಡ್ ಔಟ್ ಮಾಡ್ತೀವಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿಸ್ ಎಂಟೈರ್ ಸಾಲಿಡ್. ಅಂಡ್ ಇದು 37 ಆಯ್ತು. ಲಾಸ್ಟ್ 5 ಮಾರ್ಕಿಂಗ್ ಒಂದು ಕ್ವಶನ್ ಇದೆ, 36th ಕ್ವಶನ್, ಅದನ್ನು ಸ್ವಲ್ಪ ನೋಡ್ಬಿಡೋಣ. ಲಾಸ್ಟ್ ಕ್ವಶನ್ 36th ಕ್ವಶನ್ ಈ ತರ ಇದೆ. If the sum of n terms of an AP is 5n minus n square, then write the arithmetic progression and also find the 21st term of this AP, then find the sum of first 20 terms of this AP ಅಂತ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ಸಮ್ ಆಫ್ n ಟರ್ಮ್ಸ್ ಆಫ್ ಎನ್ AP, AN ಕೊಟ್ಟಿಲ್ಲ. AN ಕೊಟ್ಟೆ ಅಂತಂದ್ರೆ ನಾವು ಕಾಮನ್ ಡಿಫರೆನ್ಸ್ ಅನ್ನ ಫೈಂಡ್ ಔಟ್, 1 ಮಾರ್ಕಿಗೆ ನೋಡ್ತೀವಲ್ಲ ಕಾಮನ್ ಡಿಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡೋದು.
ಬಟ್ ಇಲ್ಲಿ ಏನ್ ವ್ಯಾಲ್ಯೂ ಮೆನ್ಷನ್ ಮಾಡಿಲ್ಲ, ಅವರು ಎಸ್ ಎನ್ ವ್ಯಾಲ್ಯೂ ಅನ್ನ ಮೆನ್ಷನ್ ಮಾಡಿದ್ದಾರೆ. ಸಮ್ ಆಫ್ ಎನ್ ಟರ್ಮ್ಸ್ ಆಫ್ ಎನ್ ಎ ಪಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಎಸ್ ಎನ್ ಅನ್ನ ಕೊಟ್ಟಿದ್ದಾರೆ. ಎಸ್ ಎನ್ ಇಸ್ ಈಕ್ವಲ್ ಟು 5n ಮೈನಸ್ ಎನ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಎನ್ ಇರೋ ಜಾಗದಲ್ಲಿ ಒನ್ ಹಾಕಿದೆ ಅಂತಂದ್ರೆ ಎಸ್ ಒನ್ ಬರ್ತದೆ ನಮಗೆ. ಎಸ್ ಒನ್ ಅಂದ್ರೆ ಎನ್ ಇರೋ ಜಾಗದ ಒನ್ ಹಾಕಿದ್ರೆ ಎಸ್ ಒನ್ ಇಸ್ ಈಕ್ವಲ್ ಟು 5 ಇಂಟು 1 ಮೈನಸ್ 1 ಸ್ಕ್ವೇರ್. ದಿಸ್ ಇಸ್ ಈಕ್ವಲ್ ಟು 5 ಒನ್ಸ್ 5, 5 ಮೈನಸ್ 1 ಅಂತಂದ್ರೆ 4 ಅಂತ ಬರುತ್ತೆ. ಸೊ ಎಸ್ ಒನ್ ಅಂತಂದ್ರೆ ಸಮ್ ಆಫ್ ಒನ್ ಟರ್ಮ್ ಅಂತ. ಸಮ್ ಆಫ್ ಒನ್ ಟರ್ಮ್ಸ್ ಇಸ್ ನಥಿಂಗ್ ಬಟ್ ಎ ಎನ್ ಫಸ್ಟ್ ಟರ್ಮ್ ಒಂದೇ ಒನ್ ಟರ್ಮ್ ಅನ್ನ ಆಡ್ ಮಾಡಿದೀವಿ ಅಂತಂದ್ರೆ ಅದು ಫಸ್ಟ್ ಟರ್ಮ್, ಒಂದೇ ಟರ್ಮ್. ಹಂಗಾದ್ರೆ ಎಸ್ ಒನ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, ಅಥವಾ ಎ ಒನ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅಂತಂದ್ರೆ 4. ಎ ಇಸ್ ಈಕ್ವಲ್ ಟು ಫಸ್ಟ್ ಟರ್ಮ್ 4 ಬಂದಿದೆ, ಫಸ್ಟ್ ಟರ್ಮ್ 4 ಬಂದಿದೆ. ನೆಕ್ಸ್ಟ್ ಈಗ ಸೆಕೆಂಡ್ ಎನ್ ಇರೋ ಜಾಗದಾಗ ನಾವು 2 ಹಾಕಿದೆ ಅಂತಂದ್ರೆ ಎಸ್ 2 ಇಸ್ ಈಕ್ವಲ್ ಟು 5 ಇಂಟು 2 ಮೈನಸ್ 2 ಸ್ಕ್ವಯರ್ ಇಸ್ ಈಕ್ವಲ್ ಟು 5 2 10, 10 ಮೈನಸ್ 2 ಸ್ಕ್ವೇರ್ ಅಂತಂದ್ರೆ 4. ದಿಸ್ ಇಸ್ ಈಕ್ವಲ್ ಟು 10 ಅಲ್ಲಿ 4 ಸಬ್ಟ್ರಾಕ್ಷನ್ ಮಾಡಿದ್ರೆ 6 ಬರುತ್ತೆ. ಎಸ್ ಟು ವ್ಯಾಲ್ಯೂ 6 ಬರುತ್ತೆ. ಎಸ್ ಟು ವ್ಯಾಲ್ಯೂ ಎಸ್ ಟು ಇಸ್ ಈಕ್ವಲ್ ಟು ಸಮ್ ಆಫ್ 2 ಟರ್ಮ್ಸ್, 2 ಟರ್ಮ್ಸ್ ಗಳನ್ನ ಆಡ್ ಮಾಡಿದ್ರೆ 6 ಬರುತ್ತೆ. ಅದರಲ್ಲಿ ಎಸ್ ಟು ನಲ್ಲಿ ಎಸ್ ಒನ್ ಅನ್ನ ನಾವು ಸಬ್ಟ್ರಾಕ್ಷನ್ ಮಾಡಿದ್ರೆ ಸೆಕೆಂಡ್ ಟರ್ಮ್ ಬರ್ತತಿ, ಎರಡನೇ ಟರ್ಮ್ ಬರ್ತತಿ. ಸೊ ಸೆಕೆಂಡ್ ಟರ್ಮ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂತಂದ್ರೆ 6 ನಲ್ಲಿ ಇಲ್ಲಿ 4 ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ 2 ಬರುತ್ತೆ. 6 ನಲ್ಲಿ 4 ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ 2 ಬರುತ್ತೆ. ಹಂಗಾದ್ರೆ ಸೆಕೆಂಡ್ ಟರ್ಮ್ ಏನಾಯ್ತು, ಫಸ್ಟ್ ಟರ್ಮ್ 4 ಆಗಿದೆ, ಸೆಕೆಂಡ್ ಟರ್ಮ್ ಏನಾಯ್ತು 2 ಆಗಿದೆ. ಥರ್ಡ್ ಟರ್ಮ್ ನಾವು ಫೈಂಡ್ ಔಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಥರ್ಡ್ ಟರ್ಮ್ ಫಸ್ಟ್ 4 ಐತೆ, ಆಮೇಲೆ 2 ಐತೆ, ನೆಕ್ಸ್ಟ್ ಟರ್ಮ್ ಯಾವ್ದು ಬರುತ್ತೆ, 0 ಬರುತ್ತೆ. ಹಂಗಾದ್ರೆ ಎ ಪಿ ಅನ್ನೋದೈತಲ್ಲ ಇದು 4, 2, 0, 0, 0, 0 ಮೈನಸ್ 2 ಹಿಂಗೆಲ್ಲ ಬರ್ತಾ ಹೋಗ್ತೈತಿ. ದೆನ್ ಇಲ್ಲಿ ಕಾಮನ್ ಡಿಫರೆನ್ಸ್ ಏನಾಗುತ್ತೆ, ಡಿ ಇಸ್ ಈಕ್ವಲ್ ಟು ಮೈನಸ್ 2. 2 ನಲ್ಲಿ 4 ಸಬ್ಟ್ರಾಕ್ಷನ್ ಮಾಡಿದ್ರೆ ಮೈನಸ್ 2. ಹಂಗಾಗಿ ಡಿ ಇಸ್ ಈಕ್ವಲ್ ಟು ಎಷ್ಟು ಬಂತು, ಮೈನಸ್ 2 ಅಂತ ಬಂದಿದೆ. ಇಲ್ಲಿ ಫೈಂಡ್ ಔಟ್ ಮಾಡಿದ್ರೆ ಎ ಪಿ ಈಸ್ 4, 2, 0 ಹಿಂಗೆಲ್ಲ ಬರೀತಾ. ಇದರಲ್ಲಿ ಏನ್ ಕೇಳಿದ್ದಾರೆ ಅಂತಂದ್ರೆ 21st ಟರ್ಮ್ ಅನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ದಾರೆ. 21st ಟರ್ಮ್ ವಿ ನೋ ದಟ್ 20th ಟರ್ಮ್ ಅನ್ನ ಎ ಪ್ಲಸ್ 19ಡಿ ಅಂತ ಬರ್ಕೊಂತೀವಿ. 100th ಟರ್ಮ್ ಅನ್ನ ಎ ಪ್ಲಸ್ 99ಡಿ ಅಂತ ಬರ್ಕೊಂತೀವಿ. 10th ಟರ್ಮ್ ಅನ್ನ ಎ ಪ್ಲಸ್ 9ಡಿ ಅಂತ ಬರ್ಕೊಂತೀವಿ. 50th ಟರ್ಮ್ ಅನ್ನ ಎ ಪ್ಲಸ್ 49ಡಿ ಅಂತ ಬರ್ಕೊಂತೀವಿ. ಅದೇ ತರ 21st ಟರ್ಮ್ ಅನ್ನ ಎ ಪ್ಲಸ್ 20ಡಿ ಅಂತ ಬರ್ಕೋಬಹುದು. ಒಂದು ಸಬ್ಟ್ರಾಕ್ಷನ್ ಮಾಡಿ. ಸೊ ಎ ವ್ಯಾಲ್ಯೂ ಆಲ್ರೆಡಿ ಫೈಂಡ್ ಔಟ್ ಮಾಡಿದೀವಿ. ಇಲ್ಲಿ ಎ ಇಸ್ ಈಕ್ವಲ್ ಟು 4 ಅಂತ ಬಂದಿದೆ, 4 ಹಾಕ್ತೀನಿ, ಪ್ಲಸ್ ಐತೆ, ಪ್ಲಸ್ 20 ಇಂಟು ಡಿ ವ್ಯಾಲ್ಯೂ ಕಾಮನ್ ಡಿಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡಿಲ್ಲ, ಮೈನಸ್ 2. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ 4 ಮೈನಸ್ 22 40, 4 ಮೈನಸ್ 42 ಅಂದ್ರೆ 36 ಅಂತ ಬರುತ್ತೆ. ಇದು ಸಮ್ ಆಫ್ 21st ಟರ್ಮ್ ಆಫ್ ದಿಸ್ ಎ ಪಿ. ಈ ಎ ಪಿ ನ 21st ಟರ್ಮ್. ನೆಕ್ಸ್ಟ್ ಇನ್ನೊಂದು ಕೇಳಿದ್ದಾರೆ, ಫೈಂಡ್ ದ ಸಮ್ ಆಫ್ 21st ಟರ್ಮ್ಸ್ ಆಫ್ ದಿಸ್ ಎ ಪಿ ಅಂತ ಕೇಳಿದ್ದಾರೆ. ಎಸ್ 21 ಅನ್ನ ಕೇಳಿದ್ದಾರೆ. ಎಸ್ 21 ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ದಿಸ್ ಇಸ್ ಈಕ್ವಲ್ ಟು 21/2 ಡೈರೆಕ್ಟ್ ಬರಿತೀನಿ. n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ 2 ಪ್ಲೇಸ್ ನಲ್ಲಿ 2 ಬರಿತೀನಿ, ಇಂಟು ಎ ಅಂತಂದ್ರೆ 4 ಪ್ಲಸ್ ಎನ್ ಅಂತಂದ್ರೆ ಇವಾಗ ನಾವು 21 ಹಾಕ್ಬೇಕು. 21 ನಲ್ಲಿ 1 ಡೈರೆಕ್ಟ್ ಆಗಿ 21 ಮೈನಸ್ 1 ಅಂತಂದ್ರೆ 20 ಬರ್ತೈತಿ, 20 ಬರಿತೀನಿ ಇಲ್ಲಿ, ಇಂಟು ಡಿ ಕಾಮನ್ ಡಿಫರೆನ್ಸ್ ಮೈನಸ್ 2. ಇದನ್ನ ಸಿಂಪ್ಲಿಫೈ ಮಾಡೋಣ, ಇದು ಕ್ಯಾನ್ಸಲ್ ಆಗಲ್ಲ, ಹಂಗೆ ಬರಿತೀನಿ. 21/2 ಇಂಟು 2 4 8 ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್. ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಆಫ್ ದಿಸ್ ಎ ಪಿ ಈಸ್ ಮೈನಸ್ 356 ಅಂತ ಬರುತ್ತೆ. ಸೊ ಇಲ್ಲಿವರೆಗೂ ನಾವು ಎಲ್ಲ ಏನ್ ಮಾಡೆಲ್ ಪೇಪರ್ ಅಲ್ಲಿ 3 ನಲ್ಲಿ ಬಂದಿರತಕ್ಕಂಥ ಎಲ್ಲಾ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋದನ್ನ ನೋಡಿದ್ವಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಮಾಡೆಲ್ ಪೇಪರ್ 4ಗೆ ಸಂಬಂಧಪಟ್ಟಂತಹ ಎಲ್ಲಾ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ನನ್ನ ಚಾನಲ್ ಅನ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಡಿಸ್ಕ್ರಿಪ್ಷನ್ ನಲ್ಲಿ ಈ ಹಳೆ ವಿಡಿಯೋಸ್ ಅನ್ನ ಹಾಕಿರ್ತೀನಿ. ಯಾರಿಗಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ಅದನ್ನ ಯು ಕ್ಯಾನ್ ವಾಚ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.